ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಕನ್ನಡ ಸಂಘ ಜಮಖಂಡಿ ಇವರ ಸಹಯೋಗದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಹೊಕ್ಕಳಬಾವಿಯಿಂದ ವಿವಿಧ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ವಿಶೇಷವಾಗಿ ಜೋಡೆತ್ತಿನ ಬಂಡಿಯಲ್ಲಿ ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರದೊಂದಿಗೆ ನಾಡಿನ ಸಂತರ ಹಾಗೂ ಸ್ವತಂತ್ರ ಹೋರಾಟಗಾರರ ವೇಷಭೂಷಣ ತೊಟ್ಟ ಮಕ್ಕಳ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ಐತಿಹಾಸಿಕ ಬಸವ ಭವನದಲ್ಲಿ ಮೆರವಣಿಗೆ ಕಾರ್ಯಕ್ರಮ ಸಮಾಪ್ತಿ ಮಾಡಲಾಯಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಸಂಗಮೇಶ ಮೂಟವಳ್ಳಿ ಪ್ರಾಧ್ಯಾಪಕರಿಗೆ ಗೌರವಪೂರ್ವಕ ಸನ್ಮಾನವನ್ನ ತಾಲೂಕು ಆಡಳಿತ ನಡೆಸಿದ್ರು. ವರದಿ ಮುತ್ತು ಮಹಿಸವಾಡಗಿ, ಬಾಗಲಕೋಟೆ. ಈಗಾಗಲೇ ಸಾಕಷ್ಟು ಹಿರಿಯರು ಗಣ್ಯಮಾನ್ಯರು ಕೂಡ ಈ ಒಂದು ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಶ್ವೇತಾ ಮೇಡಮ್ ಅವರು ವಿವರವಾಗಿ ಈ ಒಂದು ಕನ್ನಡ ಬಗ್ಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕನ್ನಡ ಹಾಗೂ ಕನ್ನಡ ನಾಡಿನ ಹಿರಿಮೆ, ವೈಭವ, ಸೌಂದರ್ಯ, ಸೊಡರು ಸೊಬಗು ಬಣ್ಣಿಸಲೇಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ಒಂದು ಕನ್ನಡಕ್ಕಾಗಿ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿಗಳ ನೆನಪಿಸಲೇಬೇಕು. ಆದರೆ ಸಮಯ ಅಭಾವ, ಒಂದು ನಿಮಿಷದಲ್ಲಿ ಹೇಳಬೇಕಾದ್ರೆ ನಮ್ಮದು ಚಲವು ಕನ್ನಡ ನಾಡು, ಸರ್ವ ಧರ್ಮಗಳ ಸಮನ್ವಯ ಸಾರುವ ಸಿರಿನಾಡು, ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಗಂಧದ ನಾಡು, ಸದಾಭಿಮಾನದ ಗೂಡು, ಸಂಗೀತ, ಸಾಹಿತ್ಯ, ಸಂಸ್ಕೃತಿಗಳ ತವರೂರು, ಎದೆ ತುಂಬಿ ಹರಿವ ಕೃಷ್ಣ, ಕಾವೇರಿ ಮೊದಲಾದ ನದಿಗಳು, ಕಪ್ಪು ಮಣ್ಣಿನಲ್ಲಿ ಕಂಗೊಳಿಸುವ ವೈವಿಧ್ಯಮಯ ಸಿರಿಧಾನ್ಯಗಳು, ಮುಗಿಲಿಗೆ ಮುತ್ತಿಡುವ ಸಹ್ಯಾದ್ರಿ ಬೆಟ್ಟಗಳ ಸಾಲುಗಳು, ವಿಪುಲ ಅರಣ್ಯ ಸಂಪತ್ತು, ಶಿಲ್ಪಕಲೆಯಿಂದ ಕೂಡಿದ ಪ್ರೇಕ್ಷಣೀಯ ತಾಣಗಳಿಗೆ ಹೆಸರಾದ ನಾಡು ನಮ್ಮ ನಾಡು, ಕನ್ನಡ ನಾಡು. ಇವತ್ತು ಇಡೀ ದೇಶದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ರಾಜ್ಯ ಯಾವುದಾದ್ರೂ ಆಗಿದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸಿಲ್ಕ್ ಪ್ರೊಡಕ್ಷನ್ ದಲ್ಲಿ ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ರಾಜ್ಯ ಕರ್ನಾಟಕ ರಾಜ್ಯ. ಸಿಲ್ಕ್ ನಂತರ ನಾವು ನಮ್ಮ ಕರ್ನಾಟಕ ರಾಜ್ಯವನ್ನ ಯಾವ್ದಕ್ಕೆ ಗುರುತಿಸ್ತೀವಪ್ಪ ಅಂತಂದ್ರೆ ಸ್ಯಾಂಡಲ್ವುಡ್ಗೆ ಗುರುತಿಸ್ತೀವಿ. ಸ್ಯಾಂಡಲ್ವುಡ್ ಅನ್ನ ನಾವು ತಯಾರು ಮಾಡ್ತಕ್ಕಂಥ ರಾಜ್ಯ ಯಾವ್ದಾದ್ರು ಆಗಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ತದನಂತರ ಮಿಲ್ಕ್ ಪ್ರೊಡಕ್ಷನ್, ಸಿಲ್ಕ್ ಆದ್ಮೇಲೆ ಬರುವಂತದ್ದು ಮಿಲ್ಕ್ ಪ್ರೊಡಕ್ಷನ್. ಕರ್ನಾಟಕ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿರುವಂತದ್ದು ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸಕ್ಕರೆ ಉತ್ಪಾದನೆ ಇಡೀ ದೇಶದಲ್ಲಿ 1ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದ್ರೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿರೋದು ಕರ್ನಾಟಕ ರಾಜ್ಯ ಅಂತಕ್ಕಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಶ್ವೇತಾ ಬೇಡಿಕರ್ ಅವರು ಮಾತಾಡುವಾಗ ಹೇಳಿದ್ರು, ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ಭಾಷೆಯ ಪ್ರತಿನಿಧಿಸ್ತಕ್ಕಂಥವ್ರಿದ್ರೆ ಅದು ನಮ್ಮ ಕನ್ನಡ ಸಾಹಿತಿಗಳು ಅಂತ ಹೇಳಿ ಅವರು ಬಹಳ ಸುಂದರವಾಗಿ ಹೇಳಿದ್ರು. ಇವತ್ತು ನಾವು 2ನೇ